ಮಾತಾಡ್ಬಿಟ್ಟು ಓಡ್ತಿದ್ದವ. ಇವತ್ತೇನು ಬಾರಿ ಕೂತ್ಕೊಂಡ್ಬಿಟ್ಟಿದ್ಯಾ? ಇನ್ನೇನು ಮಾಡೋಣ ಬಾರ್ಲೆ, ಒತ್ತರನೇ ಆತ. ನನ್ನ ಸೊಸೆ ಒಂದು ರಾಗಿ ಮುದ್ದೆ ಮಾಡಿ ಹುಳಿಕಾಳು ಸಾಂಬಾರು ಮಾಡಿ ಪಲ್ಯ ಮಾಡಿದ್ಲಾ, ಆ ಹುಳಿಕಾಳ್ದು ತಿಂದ್ಬಿಟ್ಟು ಅತ್ಲಾಗೆ ಇನ್ನೇನು ಹೊಡ್ತುಂತು. ಕೆಲಸ ಎಲ್ಲ ಆಗಿತ್ತು, ಹೊಸಿ ಪಾತ್ರೆ ಇದ್ದು ತೊಳ್ಕೊಟ್ಟೆ. ಇನ್ನೇನು ಮಾಡೋಣ ಮನೆ ಕೂತ್ಕೊಂಡು. ಅಯ್ಯೋ ಹೋಗತ್ತಾಗಿ ಈ ಹೊಲ್ತ ಪಲ್ತಕ್ಕೆ ಎಲ್ಲಾರ ಕೂಲಿ ಪಾಲಿ ಹೋಗೋದಿದ್ರೆ ಏನೂ ಅನ್ಸಕ್ಕಿಲ್ಲವ. ಈ ಮಳೆಗಾಲ ಆಗ್ಬಿಟ್ರೆ ಕೂಲಿ ಇಲ್ಲ ಏನಿಲ್ಲ, ಒಂಥರ ಬೇಜಾರು. ಅದಕ್ಕೆ ಇತ್ತಾಗ ಬಂದವ, ಸುಮ್ಕೆ ಒಂಗಳಿಗೆ ಕೂತಿದ್ದಾರ ಹೋಗೋಣ ಅಂತ. ಹುಳ್ಳಿಕಾಳು ಸಾರು ಮಾಡಿದ್ದೇನೆ ಅಕ್ಕ. ಅಯ್ಯೋ ಹುಳ್ಳಿಕಾಳು ಸಾಂಬಾರು ನೀನು 3 ದಿನ ಇಟ್ಕೊಂಡು ತಿಂದರೂ ಏನಾಗಕ್ಕಿಲ್ಲ. ಇನ್ನೂ ರುಚಿ ಜಾಸ್ತಿ ಆಯ್ತಾ ಹೋಯ್ತದ ಹೊರತು ಕಮ್ಮಿ ಆಗಕ್ಕಿಲ್ಲ ಕನಕ. ಭಾರಿ ಸಂದಕ್ಕಿರ್ತತೆ. ನಂಗೋಸಿ ಕೊಡೆ ಅಕ್ಕ ಸಾರ. ನಂಗೆ ಗಂಡುಗೂ ಭಾರಿ ಇಷ್ಟ. ಅದಕ್ಕೆ ಒಂದು ಮುದ್ದೆ ತಿರಿ ಕೊಟ್ಬಿಟ್ಟು 2 ಹಪ್ಪಳ ಕರೆದು ಬಿಡ್ತೀನಿ. ರಾತ್ರಿಗೆ ಹಾಗೆ ಹೋಯ್ತದೆ ಅತ್ತಾಗಿ. ಯಾವಳು ಮಾಡ್ಕೊಂಡು ಕೂತ್ಕೊತಾಳೆ. ನಾನು ಅತ್ತಾಗಿ ನೆನ್ನೆ ಸಾಯಂಕಾಲದೊಂದು ಚೂರು ಇತ್ತು, ಅದರಲ್ಲಿ ಒತ್ತಾರೆ ಮುಗಿಸ್ತೆ. ಇನ್ನು ಮಧ್ಯಾಹ್ನಕ್ಕೊಂದು ಚೂರು ಐತೆ, ಅವನೇನು ಊಟಕ್ಕೆ ಬರೋಕ್ಕಲ್ಲ ನನ್ನ ಗಂಡ. ಅಲ್ಲೇ ಇದಕ್ಕೆ ಹೋಗೋನಲ್ಲ, ಅಲ್ಲೇ ಕೊಡ್ತಾರೆ. ನಾನೊಬ್ಳೆ ಅಲ್ವಾ, ಯಾತ್ರೆಗೆ ಒಂಚೂರು ಒಗ್ಗರಣೆ ಹಾಕೊಂಡು ತಿನ್ಕೊಬಿಡ್ತೀನಿ. ರಾತ್ರಿಗೋಸಿ ಕೊಡೆ ಅಕ್ಕ ಒಂದು ಲೋಟ ಬಾ. ಅಯ್ಯೋ ಐತೇಕ ನಿಸ್ಕೊಳವ ತಾಯಿ. ಅದೇನು ಬಸ್ಸಾರು ಒಂದು ಅಂಡೆ ಕಾಯಿ ಸಿಕ್ತವಳೆ ನನ್ನ ಸೊಸೆ. ಅವಳೇನು ಕಮ್ಮಿ ಮಾಡ್ತಾಳೆ, ಮಾಡಿದರೆ ಮುದ್ದಿನ ಕಾಗಂಗೆ ಮಾಡೋದು. ಆಮೇಲೆ ಬತ್ತಿಯಲ್ಲ ಆ ಕಡೆ ಹಂಗೆ ಇಸ್ಕೊ. ಇಲ್ಲ ನಾನೇ ತಗೊಬಂದು ಕೊಟ್ಟಾರಂತೆ ಸಂಜೆ ಹೊತ್ತಿಗೆ ಬಿಡು. ಏನ್ರವ ಎಲ್ಲರೂ ಇಲ್ಲೇ ಬೀದಿ ಬಾಕ್ಲಲ್ಲಿ ಪಟ್ಟೆ ಹೊಡ್ಕೊಂಡು ಕೂತಿದ್ದೀರಾ? ಏನು ಊರಿಗೆ ಯಾರು ಹೋಯ್ತಾರೆ ಯಾರು ಬರ್ತಾರೆ ಅಂತ ನೋಡಕ್ಕೆ ಕೂತಿದ್ದೀರಿ? ಇಲ್ಲ ಕೆಲಸ ಏನು ಇಲ್ವಾ? ಏನು ಎಲ್ಲ ಕೆಲಸ ಮುಗಿಸ್ಕೊಂಡಿರೋ ಹಂಗಿದ್ದೀರಲ್ರಿ ತಾಯಿರ? ಎಷ್ಟೊತ್ತಾಯ್ತು ಕೂತ್ಕೊಂಡು? ಇಲ್ಲಕಂತ ಬಾರೆ ಭಾಗ್ಯಮ್ಮ. ನಾನು ಸುಶೀಲ್ ಅಂತ ಏನೋ ಇಸ್ಕೋಗೋಣ ಅಂತ ಬಂದಿದ್ನ. ಅವಳು ಬಾರೆ ರುಕ್ಕಿ ಒಂಗಳೇ ಕೂತ್ಕ, ನಂಗೆ ಗಂಡನೂ ಇಲ್ಲ, ಕೆಲ್ಸಕ್ಕೆ ಹೋಗೋಣ, ಇನ್ನೇನು ಕೂಲಿ ಪಾಲಿ ಹೋಗೋದು ಏನೂ ಇಲ್ಲ, ಕೆಲಸ ಎಲ್ಲ ಮುಗ್ದೈತೆ, ಏನು ಮಾಡೋದು ಒಂಗಳಿಗೆ ಮಾತಾಡ್ಕೊಂಡು ಹೋಗಿವಂತೆ. ಇತ್ತಾಗ ಬರೋಕೆ ಎಲ್ಲ ನೀನು ಅಪರೂಪ ಅಂದ್ಲ. ಅದಕ್ಕೆ ಜಾಗ ಚೆನ್ನಾಗಿತ್ತು ನೋಡಿ, ಏನು ಸಂದಾಗೈತಿ ಇವ್ರ ಮನೆ ಅಂತ. ಮಾತ್ರ ನನಗೆ ಭಾರಿ ಇಷ್ಟ. 7 ಜನ ಬಂದರೂ ಅಡಗಿಸ್ಬೋದು, ಎಲ್ಲರೂ ಅಂತ ಕೂತ್ಕೊಂಡು ಕಾಲ ಕೇಳೋದು ಬಿಡ್ಬೋದು. ಅದಕ್ಕೆ ಇನ್ನೇನು ಒಂಗಳಿಗೆ ಕೂತ್ಕೊಂಡು ಆಯ್ತು, ಮರದ ನೆರಳು ಇರ್ತದಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಇವಳು ಸಾವಿತ್ರಕ್ಕೂ ಈ ಕಡೆಗೆ ಬರ್ತಾ ಇದ್ಲವ. ನಮ್ಮನ್ನು ನೋಡಿ ಬಂದ್ಲು. ಈಗ ನೀನು ಬಂದೆ ಆಟಯ್ಯಪ್ಪ. ಅಯ್ಯೋ ಈಗ ತಾನೇ ಕೂತಿವ್ಕಂದ್ ಬಾ. ಊಟ ಆಯ್ತಾ? ಇಲ್ಲ ಇಟ್ಟದಕ್ಕೆ ಎಲ್ಲಿ ಊಟ. ನಾನು ಉಂಡಳು ಎಲ್ಲನೂ ತೊಳೆದು ಬಳೆದು ಮಾಡಿ ದೇವ್ರ ದೀಪ ಎಲ್ಲನೂ ಹಚ್ಚಿ ಅದೇ ಇನ್ನು ಹೊಲ್ತಕ್ಕೆ ಹೋಗಕ್ಕೆ ಮಾಡೋದಂಗಾಗಿತ್ತು. ಅವನು ದನಂಗಂಡ ಇನ್ನೇನು ಕೂಲಿ ಪಾಲಿ ಏನು ಇತ್ತಿಲ್ವಲ್ಲ. ನಾನು ಹಂಗೆ ತಿರ್ಗಾಡ್ಕತ್ತ ಬಂದವ, ಯಾರವ್ರು ನೋಡೋಣ ಅಂತವ. ಆಟೋತಿಗೆ ನೀವು ಕೂತಿದ್ರಲ್ಲ ಇಲ್ಲಿ ಕಂಡ್ರ. ಸರಿ ಆಯಿತು, ಏನು ಮಾಡ್ತಾವ ಕೇಳೋಣ ಅನ್ಕೊಂಡು ಬಂದೆ. ಏನೆಲ್ಲ ಊಟ ಕೂತಿದ್ದೀರ ಹಂಗಾರೆ ನೀವು? ಇಲ್ಲಕಂತ ಬಾರೆ ಭಾಗ್ಯ ಕೂತ್ಕ, ನಿಂತ್ಕೊಂಡೆ ಮಾತಾಡ್ತೀಯ ಇಟ್ಟೊತ್ತಿಗೆ ಎಲ್ಲಿ? ನಾವು ಸಿಗೋಕೆ ಇಲ್ಲ, ಕೂಲಿ ತಕ್ಕ ಓದಾಕ್ಬಿಟ್ರೆ ಎಲ್ಲಿ ಸಿಗ್ತೀವಿ? ಸಿಗೋಕೆ ಇಲ್ಲವ. ಇನ್ನು ಮಧ್ಯಾಹ್ನದ ಮ್ಯಾಕೆ ನಮ್ಮವೇ ಕೆಲ್ಸಕ್ಕೆ ಹೋಗಿರ್ತವೆ. ಇವತ್ತೆಲ್ಲ ಒಪ್ರೂಪಕ್ಕೆ ಎಲ್ಲ ಒಟ್ಟಿಗೆ ಸಿಕ್ಕಿದ್ದೀವಿ. ಅದು ಬಿಟ್ರೆ ಎಲ್ಲರ ಊರಲ್ಲಿ ಯಾರ ಮಾತಾಡ್ದೆ ನಿಂತಿದ್ದಾಗ ಹೋದಾಗ ನಿಂತ ಕೂತಾಗ ಮಾತಾಡ್ದ ಆಟೆಯ. ಇನ್ನೆಲ್ಲಿ ಸಿಗ್ತೀವಿ? ಅದಕ್ಕೆ ಬಾರೆ ಒಂಗಳಿಗೆ ಕೂತ್ಕೊಳ್ಳೋಣ ಅಂತ ಕೂರಿಸ್ಕೊಂಡೆ ಆಟೆಯ. ಬಾ ಕೂತ್ಕ. ಅಲ್ಲಕ್ರೆ ಆ ಬೋರ್ಗಲಲ್ಲಿ ನೀರೇ ಬರ್ತಾ ಇಲ್ವಲ್ರಿ? ನಾನು ಒಂದಲ್ಲಿ ಪದ ತಗೊಬರೋಣ ಅಂತ ಹೋದ್ನವ, ಮೇಲ್ಗಡೆ ಬೋರ್ಗೆಲಲ್ಲಿ ನೀರೇ ಬರ್ತಾ ಇಲ್ಲವ. ಒತ್ತಿ ಸಾಕಾಗಿ ಅತ್ತಾಗಿ ಬಂದು ಈ ಕಡೆ ಹಸಿಗಾಲಲ್ಲಿ ಹೋಗಿ ತೊಳ್ಕೊ ಬಂದೆ ಕಣೆ. ಅಯ್ಯೋ ಹೋಗು, ಇರೋದೊಂದು ಬೋರ್ಗೆಲ್ಲೋ ಅದನ್ನೂ ಹಾಳು ಮಾಡಾಕವ್ರಪ್ಪ. ಇಲ್ಲ ಕನಕ, ನಾನು ನೆನ್ನ ಸಂದಾಗೆ ನೀರು ತಗೊಬಂದು ತುಂಬ್ಕೊಂಡಿದ್ದೀನಿ. ಸಂದಾಗೆ ಇತ್ತು, ಈಗೆಲ್ಲ ನೀರು ಬರ್ತಾ ಇಲ್ಲ ಅಂತೀಯ? ಸಂದಾಗಿತ್ತಪ್ಪ. ನಾನು ಈ ಒತ್ತರ ಹೋಗಿಲ್ಲ. ನಾನು ಹತ್ರ ಸೀಗಾಲ ಜಾಸ್ತಿ ಇದ್ವ ಪಾತ್ರೆ, ಸೀಗಾಲಲ್ಲಿ ಹೋಗಿ ತೊಳ್ಕೊ ಬಂದೆ. ಇನ್ನೇನು ನಮ್ಮನೆಗೆ ಅಲ್ಲೇ ಹತ್ರ, ಬೋರ್ವೆಲ್ಗೆ ಹೋಗೋದಕ್ಕಿಂತ ಸೀಗಾಲನೇ ಹತ್ರ ಅಲ್ವ ನಮಗೆ, ಹಂಗೆ ಹೋಗತ್ತೆ ತೊಳ್ಕೊ ಬಂದು ಇಟ್ಟು ನಾವು. ಹ್ಞೂ ಕನಕ, ನಾನು ಒತ್ತರ ಹೋಗಿದ್ದೆ ಪಾತ್ರೆ ತೊಳ್ಕೊಬರೋಣ ಅಂತ. ಹಂಗೆ ಒಂದು 2 ಕೊಡ ನೀರು ಬೇಕಾಗಿತ್ತು, ತಗೊಬರೋಣ ಅಂತ ಹೋಗಿದ್ದೆ. ಆಗಲೇ ಬತ್ತಿತ್ತಿಲ್ಲ ಸರಿಯಾಗಿ. ಅಯ್ಯೋ ಅವಳು 3 ಹೊತ್ತುವೆ ಅಗರ ಜನ ಸೊಸೆ ಅಲ್ಲೇ ಬಿದ್ದು ಒದ್ದಾಡ್ತಿರ್ತಾಳೆ. ಅತಗತ ಗೂಡಿಸ್ಬಿಟ್ಟು ಒಂದು ಚಾಪೆಗೆ ಪಾಸ್ ಕೊಟ್ಬಿಟ್ರೆ ಮನೆ ಬಿಡ್ತಾಳೆ ಏನೋ ಕಾಣೆ. ಯಾವಾಗ ಬಿಚ್ಚಾಯವಳು. ಈಗೆಲ್ಲ ನಿಂತೋಗಿರೋ ಹೊತ್ತಿಗೆ ಏನೋ ಇಲ್ಲ. ಅದೇ ಅವಳು ನಿಗ್ರಿಸ್ ನೀರು ಕುಡ್ದವಳು ಏನೋ ಕಾಣೆಕಂದು ಹೋಗು. ಹ್ಞೂಕಂದ್ರೆ ನಾನು ಒಂದು 3-4 ಕಿತ ಹೋದಾಗಲೂ ಅಲ್ಲೇ ಬಿಚ್ಚಾಯ್ತಿರ್ತಾಳೆ. ಅವಳೇನು ನೀರ ಮನೆಗೆ ಬಳಸೋಕ್ಕೆ ಅಂತ ತಗೋತಾಳ, ಇಲ್ಲ ಮನೆ ಒಳಗೆ ನೀರು ತುಂಬ್ಕೊಬಿಟ್ಟವಳ ಅಂತ ಗೊತ್ತಾಯ್ತಲ್ಲ ನನಗೆ. 3 ಹೊತ್ತವೆ ಏನು ಹಂಗೆ ತೆಗಿ. ಯಾವಾಗ ನೋಡು ಒಂದು ಬಿಂದಿಗೆನೋ, ಇಲ್ಲ ಒಂದು ಬಕೆಟೋ, ಇಲ್ಲ ಒಂದು ದನನಾರ ಇಟ್ಕೊಂಡ್ಬಂದು ಒಂದು ಬಕೆಟ್ ಇಟ್ಕೊಂಡು ನೀರು ಕುಡಿಸ್ತಿರ್ತಾಳೆ ಅವಳು. ಅವು ಸಾಳಾಗ ಅದೇನು ಬೋರ್ಗೆಲ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಂತ ಅವಳು ಸತ್ತರೆ ಬೋರ್ಗೆಲಲ್ಲಿ ಜೀವ ಇಟ್ಕೊಂಡಿರ್ತಾಳೆ ಅನ್ನಿಸ್ತದೆ. ನೋಡು ಮಧ್ಯರಾತ್ರಿ ಎಲ್ಲ ಬೋರ್ಗೆಲ್ಲು ಡಣ್ 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 ಅಂತ ಅಳ್ಳಾಡ್ತಾ ಇರ್ತದೆ. ಅಯ್ಯೋ ಬೋರ್ಗೆಲ್ ಬಿಟ್ಕೊಡಕ್ಕಿಲ್ಲ ಅಂತ ಅವಳು ಸಾಯಿಸ ಬಿಟ್ಟಲೆ. ಅಯ್ಯೋ ನಿನ್ನ 60 ಹೋಗತ್ತಾಗಿ. ಅಲ್ಲಕಂದ್ಲೆ ಅವಳು ಬೋರ್ವೆಲ್ ಬಿಟ್ಕೊಡಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವಳು ಸಾಯಿಸ್ಬಿಟ್ಟು ದೆವ್ವನು ಮಾಡಿ ಅತ್ತಾಗ ಮಧ್ಯರಾತ್ರಿವರೆಗೂ ಕರ್ಕೊಂಡು ಹೋಗ್ಬಿಟ್ಟಲ್ಲ. ಸರಿಯಾದವಳ ಕತ್ಬಿಡತ್ತಾಗ ನೀರುವೆ. ಅಯ್ಯೋ ಶಿವ. ಹ್ಞೂ ಕನಕ, 7 ಎಲ್ಲಿ ಗಂಟೆ ಹೋಗ್ಬಿಟ್ಲು ನೋಡು ಪಾಪ. ಅವಳೇನೋ ಅವಳು ಸ್ವಲ್ಪ ಕಿಲಿನು ಅನ್ಕೊಂಡು 3 ಹೊತ್ತು ತಿಕ್ತಾ ಕೂತಿರ್ತಾಳೆ. ಅದಕ್ಕಂಗೆ ಬಿತ್ತಾಯ್ತಾಳೆ ಆಟೆಯ. ಇವಳು ನೋಡಿದ್ರೆ ಮಧ್ಯರಾತ್ರಿ ದೆವ್ವಾಗ ದಂಡ್ ಅನ್ನಿಸ್ತಾಳೆ ಅಂತಾಳಲ್ಲ. ಅಯ್ಯೋ ಶಿವನೇ ಹೋಗತ್ತಾಗಿ. ನನಗೂ ಹೊಸಿನಾಗ ಬರಲಿಲ್ಲ ಕಡೆ ಅಕ್ಕ. ಇಲ್ಲ ಕಂಡ್ರೆ ಬೇಕಾದ್ರೆ ಯಾವಾಗಾರವ ನಿಮಗೆ ಎಚ್ಚರಿಕೆ ಆದಾಗ ನೋಡಿ. ಮಧ್ಯರಾತ್ರಿಯಾಗಿ ಎಚ್ಚರಿಕೆ ಆದರೆ ಈ ಬೋರ್ವೆಲ್ ಒತ್ತದಂಗೆ ಸೌಂಡು ಆಯ್ತಾ ಇರ್ತತೆ. ಅದೇನು ನಾವು ಕಲ್ಪನೆ ಮಾಡ್ಕೊಂಡಿರೋದು ಇಲ್ಲ ನಿಜವಾಗೂ ಕೇಳಿಸ್ತಕ್ಕ ಗೊತ್ತಿಲ್ಲ. ಬೇಕಾದ್ರೆ ಮಧ್ಯರಾತ್ರಿ ಎಚ್ಚರ ಆಯ್ತತಲ್ಲ, ಆಗ ಬೇಕಾದ್ರೆ ಕೇಳಿಸ್ಕೊಳ್ಳಿ. ಬೋರ್ವೆಲ್ ಒತ್ತಂಗೆ ಸೌಂಡ್ ಆಯ್ತತೆ ಕರ್ರೆ.
ಯವ್ವೇ ಇವಳು ನೋಡವ್ವ, ನಾನು ಸುಮ್ಕೆ ತಮಾಷೆ ಮಾಡಿದ್ದಕ್ಕಂತ ಸುಮ್ಮ ಕೂತ್ಕಳೆ. ನೀನು ಸಂತಕ್ಕೆ ಎದುರಿಸ್ತಿ ಯಾಕಂತ ಬಿಡು. ಯಾಕೆ ಬೋರ್ಗಲ್ಗೆ ಹೋಗೋದು ಬೇಡ ಅಂತ ಇವತ್ತೇನೋ ಬಂದು ರಿಪೇರಿ ಮಾಡೋಯ್ತಾರೇನೋ, ನಾಳೆಯಿಂದ ಏನು ಬೋರ್ಗಲ್ಗೆ ಹೋಗೋದು ಬೇಡ ನಾವು. ಸುಮ್ಮ ಕೂತ್ಕ. ಇಲ್ಲ ಬೇಕಾದ್ರೆ ನೀನು ನೋಡು, ನನಗೆ ಏಟನ್ ಕಿತ್ತಂಗೆ ಅನ್ಸೈತೆ. ಮಧ್ಯರಾತ್ರಿಗೆ ಯಾವಾಗಾರ ಎಚ್ಚರ ಆಯ್ತತ್ ನೋಡು, ಆಗ ಏನೋ ಬೋರ್ವೆಲ್ ಸೌಂಡ್ ಆದಂಗೆ ಅನ್ನಿಸ್ತೈತೆ. ನಾನು ತಲೆ ತುಂಬ ರೊಗ್ಗೊಚ್ಕ ಮನಿಕಬಿಡ್ತೀನಿ. ಒಂದಪ್ಪ ಗೆಜ್ಜೆ ಸುದ್ದು ಕೇಳಿಸ್ತೈತೆ ಕಣ್ರೆ. ಅವ ನಿನ್ನ ದಮ್ಮಯ್ಯ ಅಂತೀನಿ ಸುಮ್ಕೂರು. ನಾನು ರಾತ್ರಿ ಹೊತ್ತೆಲ್ಲವ ಲೇಟಾಗಿ ಮನೆ ಕಳೋದು ಈಚೆ ಕಡೆನೇ ಇರ್ತೀನಿ. ನನಗೆ ಅಂಥದ್ದು ಕಾಣಿಸ್ಕೊಳ್ಳೋದು ನಿನಗೆ ಕೇಳಿಸ್ತತ? ಅವೆಲ್ಲ ಅಲ್ಲ, ಇಲ್ಲ ಅಂತಲ್ಲ, ಅವೇ ಅಂಥವ ನಮ್ಮದು ಕಲ್ಪನೆ ಮಾಡ್ಕೊಂಡಷ್ಟು ಅವು ಇನ್ನೂ ಜಾಸ್ತಿ ಆಯ್ತವೆ. ಹಳ್ಳಿ ಕಡೆ ಯಾವೆಲ್ಲ ಮಾಮೂಲಿ. ಆಮೇಲೆ ಗೆಜ್ಜೆ ಸೌಂಡ್ ಈ ಗೀಜ್ಗುದುಳ ಅಂತ ಒಂಥರ, ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ, ನಮ್ಮ ಕಡೆ ಒಂಥರ ಸೌಂಡು ಗೆಜ್ಜೆ ಸೌಂಡ್ ಮಾಡೋ ಅಂತ ಹುಳ ಬರ್ತವೆ. ಅವು ಓಡಾಡಿದ್ರು ಹಂಗೆ ಅನ್ನಿಸ್ತದೆ. ಅಯ್ಯೋ ಇನ್ನು ಬೋರ್ಗೆ ಓದ್ತದು ಅವೆಲ್ಲ ನಾನು ಕಾಣವ. ನಿಂಗೆ ಕಲ್ಪನೆ ಇರಬೇಕು. ನಿಮ್ಮ ಮನೆಗೂ ಬೋರ್ವೆಲ್ಗೂ ಹತ್ರ ಐತಲ್ಲ, ಅದಕ್ಕೇನಾರವ ನಿಂಗೆ ಹಂಗೆ ಅನ್ನಿಸ್ತೈತೋ ಬೋರ್ಗೆಲ್ ಸೌಂಡ್ ಆದಂಗೆ, ಏನೋ ಗೊತ್ತಿಲ್ಲವ ನನಗೆ. ಸುಮ್ಕೆ ಒಂದಿನ ತಮ್ಮಣ್ಣವನ್ನ ಕರ್ಕೊಂಡು ಹೋಗ್ಬಿಡು. ಅವಳು ಹೆಂಗೋ ದೇವ್ಗಣ್ಣು ಅಂತಾರೆ, ದೇವ್ ಕಾಣ್ತಾವಂತ ನೋಡು. ದೇವ್ಗಳಿಗೆಲ್ಲ ಬೈದ್ ಬತ್ತಳಂತ ಹೊಲ್ತಕ್ಕೆ ಹೋದಾಗ ಮೊನ್ನೆ ಮಾತಾಡಿದ್ದು ನೋಡು ಅವಳು. ಕರ್ಕೊಂಡು ಒಂದಿನ ಮಧ್ಯರಾತ್ರಿ ಹೋಗಿ ನೋಡ್ಬಿಡು ಬೋರ್ವೆಲ್ ಏನಾರ ಅದ ಏನು ಅಂತ. ನಮಗೂ ಹೊತ್ತಾಗ ನಿರಾಳ ಆಯ್ತದವ. ನೀನು ಇಲ್ದವೆಲ್ಲ ನೀವು ಹೇಳ್ಬೇಡ ಸುಮ್ಮ ಕೂತ್ಕಾತಾಗೆ. ಅಯ್ಯೋ ನಿಮ್ಮ ಊಸಾಳಾಗ ಒಬ್ರು ನಂಬಲ್ರಳಿಲ್ಲ. ತಕೆ ಏನು ಬುದ್ಧಿ ಕಲ್ತಿದ್ದೀರಿ ಹೊಲ್ತವ. ಈಗ ಮಧ್ಯಾಹ್ನದೆಲ್ಲ ಹೋಯ್ತಿರಲ್ಲ, ಇದಕ್ಕಿದ್ದಂಗೆ ಸುಸ್ತಾಯ್ತದೆ. ಸಂದ ಕಡಿಯಕ್ಕೆ ಹೋಗಿದ್ದಾಗೆಲ್ಲವ ಇದಕ್ಕಿದ್ದಂಗೆ ಆಯ್ತಾ ಇಲ್ಲ ಅಂತ ವಾಂತಿ ಮಾಡ್ಕೊಂಡೆಲ್ಲ ಬತ್ತಿರಲ್ಲ, ಮತ್ತು ಅವೆಲ್ಲ ಸುಳ್ಳೆ? ಅವು ಸುಳ್ಳಲ್ಲ. ಅವು ನಮ್ಮಂತರ್ಗೇನು ಆಗಕ್ಕಿಲ್ಲ. ದಿನ ಹೋಗೋರಿಗೆ ಅಪ್ರೂಪಕ್ಕೆ ಹೋಗ್ತಾರೆ ನೋಡು, ಅವ್ರಿಗೆ ಹಂಗೆ ಆಯ್ತವೆ. ಅದು ನಮ್ಮಂತರ್ಗೆಲ್ಲ ಏನೂ ಆಗಕ್ಕಿಲ್ಲ. ನೀನು ಅದಕ್ಕೂ ಇದಕ್ಕೂ ಒಂದೇ ಮಾಡಿ ನೀನು ಹೇಳ್ತಾ ಇರೋದು ನೋಡಿದ್ರೆ ಬೈ ಆಯ್ತದವ. ಸುಮ್ಕೂರು. ಲೇ ತಡೀರಿ, ಅಲ್ಲಿ ನೋಡ್ರಿ ಅಲ್ಲಿ ಯಾರೋ ಬತ್ತಾ ಇರಂಗವ್ರೆ. ಯೋಸ್ ಜನ ಅವ್ರೆ ನೋಡೋದು. ಯಾರೋ ಹುಡುಗ ಸಂದಕೋನಲ್ವೇ? ಇತ್ತ ಕಡೆಗೆ ಬತ್ತಾ ಇರಂಗವ್ರೆ ಕಡೆ. ಇತ್ತ ಕಡೆಗೆ ಬತ್ತಾ ಇರಂಗವ್ರೆ. ಯಾಕಪ್ಪ ಇವು ಯಾವ ನಮ್ಮೂರವಲ್ಲ, ಇವು ಯಾವ್ದೋ ಬೇರೆ ಕಡೆ ಅನಿಸದೆ. ಯಾರ್ದೋ ಮನೆಗಿನೇ ಹುಡ್ಕಾಡ್ತಾವ್ರ ಅಂತ ಗೊತ್ತಾಗ್ದಾನೆಯ. 3 ಜನ ಅವ್ರವ. ಇರೋದು ಅಮ್ಮ ಮಗ ಅಪ್ಪ ಇರ್ಬೇಕೇನೋ. ನೋಡಂತಡಿ. ಅಲ್ಲಿ ನೋಡಿ, ಅಲ್ಲಿ ಅಲ್ಲೊಂದು 4 ಜನ ಹೆಂಗಸ್ರು ಕುತ್ಕೊಂಡು ಪಟ್ಟ ಹೊಡ್ಕೊಂಡು ಕೂತವ್ರಲ್ಲಿ ಊರ್ ಬಾಕ್ಲಲ್ಲಿ. ಅವ್ವ ಇವ್ರನ್ನೇ ಕೇಳಿದ್ರೆ ಗೊತ್ತಾಯ್ತತೆ. ಬನ್ನಿ ಬಿರ್ಬಿರ್ನ ಹೋದ್ರೆ ಒಂಚೂರು ಕೇಳಿ ವಿಚಾರಿಸಿದ್ರೆ ಹೇಳ್ತಾರೆ ಹೆಂಗೆ ಏನು ಅಂತವ. ಅಲ್ವಾ ಕೂತವ್ರೆ, ನಡಿ ಅವ್ರನ್ನೇ ಕೇಳೋಣ. 4 ಜನ ಅವರೇ ಅಂದರೆ ಒಬ್ರಿಗೆ ತಪ್ಪು ಒಬ್ರು ಸುಳ್ಳು ಹೇಳಕ್ಕೆ ಹಾಕಿಲ್ಲ. ನೋಡೋಣ ಏನಂತಾರೆ, ನೋಡಿ ಕೇಳೋಣ. ಇನ್ನೂ ಎಷ್ಟು ಜನದ ಹತ್ರ ಕೇಳ್ತಾರಪ್ಪ. ನನಗೆ ಇದೆಲ್ಲ ನೋಡತ್ತಾಗ ಮದುವೆನೇ ಬೇಡ ಅನ್ನಿಸ್ಬಿಟ್ಟೈತೆ. ಎಲ್ಲಿ ಹೆಣ್ಣು ನೋಡ್ಕೊಬ ಏನಾರ ಒಂದು ಇದ್ದೇ ಇರ್ತವೆ. ಹೋಗೋ ಹೊತ್ತಾಗಿ ಬಾರ್ಲ ಮಗ, ಬಿರಿಬಿರಿನೇ ಬನ್ರಿ, ಟೈಮ್ ಆತತೆ. ಯಾರಕ್ಕ ಏನು ಊರಿಗೆ ಹೊಸಬ್ರೆ? ಯಾರ ಮನೆ ಹುಡುಕ್ತಾ ಇದ್ದೀರಾ? ಏನಾರ ಕೇಳ್ಬೇಕಾಗಿತ್ತ ಏನು? ಹ್ಞೂ ಕಣಮ್ಮ, ಹೊಸಬ್ರೆಯ. ನೀವೇನೆಲ್ಲ ಇದೇ ಊರವ್ರೆ? ಇಲ್ಲಿ ಕುತ್ಕೊಬಿಟ್ಟಿದ್ದೀರಾ ಎಲ್ಲ ಒಟ್ಟಿಗೆಯ? ನಾವು ಎಲ್ಲ ಸ್ನೇಹಿತರಯ್ಯ. ದಿನವ ಒಂದಪ್ಪ ಹಿಂಗೆ ಕೂತ್ಕೋತೀವಿ. ದಿನ ಅಂದರೆ ದಿನ ಕೊಡೋಕ್ಕಿಲ್ಲ, ಹಿಂಗೆ ಅಪರೂಪಕ್ಕೆ. ಕೂಲಿ ಓದ್ತಾ ಮಾತ್ರವ ದಿನ ತಪ್ಪಿದ್ದಲ್ಲ. ಕೂಲಿಗೆ ಓದ್ತಾ ಜೊತೆ ಇರ್ತೀವಲ್ಲ, ಹಂಗೆ ದಿನ ಒಂಗಳಿಗೆ ಸಿಕ್ತಾಗ ಮಾತಾಡ್ತೀವಿ ಎಲ್ಲ ಒಟ್ಟಿಗೆ. ಅಂದರೆ ಅವಾಗ ಹಿಂಗೆ ಅಪರೂಪಕ್ಕೆ ಸಿಗ್ತಾರ. ಕೂತ್ಕೊಂಡು 1 ಗಂಟೆ ಅರ್ಧ ಗಂಟೆ ಮಾತಾಡ್ಕೊಂಡು ಆಮೇಲೆ ಹೋಯ್ತೀವಿ ಮನೆಗೆ. ಇನ್ನೇನು ಮಾಡೋದು, ಬೇಜಾರ ಕಳೆಯೋಕೆ ಮಾತಾಡ್ಕೊಂಡು ಕೂತಿರ್ತೀವಿ. ಹಂಗಂತ ನಾವು ಇದೇ ಊರಯ್ಯ. ಯಾಕೆ ಹಂಗೆ ಕೇಳ್ತಾ ಇದ್ದೀರಾ ನೀವು? ಏನಿಲ್ಲ ಕಣವ, ಎಲ್ಲವ ಒಟ್ಟಿಗೆ ಕೂತಿದ್ರಲ್ಲ ಅದಕ್ಕೆ. ಏನು ಒಂದೇ ಊರ ಇಲ್ಲ ಎಲ್ಲ ಊರಿಂದ ಬಂದು ಒಟ್ಟಿಗೆ ಕೂತಿದ್ದೀರಾ ಏನು ನೆಂಟ್ರಿ ಅಂತವ ಕೇಳ್ದೆ ಆಟಯ್ಯ, ಇನ್ನೇನಿಲ್ಲ. ಎಲ್ಲ ಒಂದೇ ಊರೇ ಕಣಮ್ಮ, ನಾವೆಲ್ಲ ಸ್ನೇಹಿತರಯ್ಯ. ನೀವು ಯಾರ ಮನೆಗೆ ಬಂದಿರೋದು ಹೇಳಿ, ತೋರಿಸ್ತೀವಿ ಮನೆ ಬೇಕಾದ್ರೆ ಯಾರ ಮನೆ ಅಂತವ. ನಾವು ಹೆಣ್ಣೊಳಕ್ಕೆ ಬಂದಿದ್ದ ಕಣವ. ಇಲ್ಲ ಹಣೆ ಹೆಣ್ಣನ ಮನೆಗೆ ಹೆಣ್ಣೊಳಕ್ಕೆ ಬಂದಿದ್ದು. ಹಣೆ ಎಣ್ಣೆ? ಯಾವ ಹಣೆ ಎಣ್ಣೆ ಹೇಳಿ ಹೊಸ? ಅದೇ ಕಣಮ್ಮ, ಅದೇ ಚೇರ್ಮನಿ ಅಂತಾರಲ್ಲ ಅವ್ರ ಮನೆಯ ಹೆಣ್ಣೊಳಕ್ಕೆ ಬಂದಿದ್ದು. ಅವ್ರ ಮಗಳನ್ನ ನಿಂಗಮ್ಮನ ನೋಡ್ಕೊ ಹೋಗೋಣ ಅಂತ ಬಂದಿದ್ದು ನನ್ನ ಮಗನಿಗೆ. ಇಲ್ಲಿ ನಿಂತವನಲ್ಲ ಇವನೇ ನನ್ನ ಮಗ. ಓದವನೇ, ಗೌರ್ಮೆಂಟ್ ಕೆಲಸದಾಗವನೇ. ಮನೆ ಕಡೆಯ ಭಾರಿ ಚಂದಾಕಿದ್ದೀವಿ, ಅದಕ್ಕೆ ಅವನಿಗೆ ನೋಡ್ಕೊ ಹೋಗೋಣ ಅಂತ ಬಂದಿದ್ದು. ಯಾರು ನಿಂಗಮ್ಮ ನೋಡ್ಕೋಬೇಕು ಬಂದಿದ್ರೆ? ಹೂಕನವ, ಏಕೆ ಏನಾಯ್ತು? ಏನಿಲ್ಲ ಒಳ್ಳೇದು ಏನು ಒಪ್ಕಂದೆ ಹುಡುಗ ಹುಡುಗಿ ಹೆಂಗೆ ಮನ್ಸಿಗೆ ಬಂದ್ರೆ ಏನು? ಹೂಕನವ, ನಮ್ಗೇನೋ ಹುಡುಗಿ ಇಷ್ಟ ಆಯ್ತು, ಅದಕ್ಕೆ ಹುಡುಗಿ ಏನು ಎತ್ತ ವಿಚಾರಿಸೋಣ ಅಂತ ಬಂದ್ವವ. ಇವ್ರಯ್ಯ ಹುಡುಗನ ಕರ್ಕೊಂಡೆ ಬಂದಿದ್ದೀರ ನೋಡಕ್ಕೆ? ಹ್ಞೂ ಕಣಮ್ಮ, ಇವನೇ ಹುಡುಗ ನನ್ನ ಮಗ. ಹೇಳಿದ್ನಲ್ಲ ಆಗ್ಲೆಯ, ಅತ್ಲಾಗಿ ಇವನು ಕರ್ಕೊಂಡೋಗಿ ನೋಡ್ಕೊಂಬಂದ್ಬಿಟ್ರೆ ಪದೇ ನೋಡೋದು ತಪ್ಪತ್ತೆ. ಹುಡುಗಿ ಮನ್ಸಿಗೆ ಬಂದತ್ತಾಗ ಮಾಡ್ಕೊಬಿಡೋಣ ಅಂತ ಕರ್ಕೊಂಬಂದು. ಏನು ಒಬ್ಬನೇ ಮಗನೇನ? ಅಕ್ಕ ತಂಗಿ ಅಣ್ಣ ತಮ್ಮ ಇರೋದು ಅವರೇ ಇಲ್ಲ ಇವ್ರೊಬ್ರೇ? ಇವನು ಒಬ್ಬನೇ ಯಾಕನವ? ಒಬ್ಬನೇ ಮಗ. ಒಬ್ಳು ಮಗಳು ಅವಳೆ, ಇವನಿಗಿಂತ ದೊಡ್ಡವಳು. ಅವಳನ್ನ ಕೊಟ್ಟು ಮದುವೆ ಮಾಡಿದ್ದೀವಿ. ಅವಳು ಊರಾಕವಳೆ. ಇವನು ಒಬ್ಬನೇ ಮಗ ನಮಗೆ.
ರುಕ್ಕಿ ಭಾಗ್ಯ ನೋಡಿದ್ರೇನ್ರಿ ನಿಂಗಮ್ಮನ್ನು ಆಡಬಾರ್ದು ಆಟ ಆಡಿದ್ರು ಎಂತೆಂಥ ಹುಡುಗರು ಬರ್ತವೆ ನೋಡ್ರು. ಇವನೇನು ಹುಡುಗ ಸಣ್ಣಕ್ಕಿದ್ರು ಮಾತ್ರ ಭಾರಿ ಸಂದಾಕವನಲ್ವಾ. ಅವನದು ಪ್ಯಾಸನ್ ನೋಡು ಹೆಂಗದೆ. ಅಯ್ಯೋ ದೇವ್ರೆ, ಆ ಹಳೆ ಹುಡುಗನ್ನ ನಾನು ನೋಡಿವ್ನಿ ಒಂದು 2 ಕಿತವ. ಅವನಿಗೆ ಹೋಲಿಸ್ಕೊಂಡ್ರೆ ಇವನು ಬಂಬಾಟೆಗೆ ಬಿಡು ಏನಾರ ಆಗಲಿ. ನೋಡವಳು ಅದೃಷ್ಟವೇ ಅದೃಷ್ಟಪ್ಪ. ನಮ್ಮಂಥವು ಕೆಲ ಬರೀ ಕುಡುಕ್ ಗಂದಿರು ನೋಡಿ, ಇಂಥವ್ರಿಗೆಲ್ಲವ ಅದೃಷ್ಟವೇ ಅದೃಷ್ಟ ಕಣೆ. ಸುಮ್ಕಿರೆ ಕೇಳಿಸ್ತತೆ, ನಮ್ಗೆ ಯಾಕೆ ಬೇಕು? ಆಮೇಲೆ ತೋಪಕ್ಕೆ ಗೊತ್ತಾದ್ರೆ ಆಟಯ್ಯ ಗೊತ್ತಲ್ಲ, ಸುಮ್ಮ ಕೂತ್ಕೊ. ಹ್ಞೂ ಕಣೆ, ನಮ್ಗೆ ಯಾಕೆ ಬೇಕು? ಆದ್ರೂ ನೋಡಿ ಮನೆ ಕಡೆನೂ ಜೋರಾಗವ್ರಂತೆ, ಸಂದಾಕವ್ರಂತೆ. ನೋಡತ್ತಾಗಿ ಹಿಂಗಿರ್ಬೇಕಪ್ಪ ಇದ್ರೆ ಅದೃಷ್ಟ ಅನ್ನೋದು. ಇದ್ಯಾಕವ ಎಲ್ಲ ಸುಮ್ಕೆ ಆಗ್ಬಿಟ್ರಿ? ಹುಡುಗಿ ಹೆಂಗೆ ಏನೋ ಅಂತವ ವಿಚಾರ್ಸಕ್ಕೆ ಬಂದಕಂದ್ರವ. ಹೆಂಗೆ ಪರವಾಗಿಲ್ವ ಹುಡುಗಿ? ಹೊಂದ್ಕತ್ತಾಳೆ. ನಮ್ಮದು ಹೊಸಿಯ ತುಂಬಿದ ಕುಟುಂಬನೇ, ಬೇರೆ ಬೇರೆ ಇದ್ರೂ ನಾವೆಲ್ಲ ಒಟ್ಟಿಗೆ ವ್ಯವಹಾರ ಇದು ಎಲ್ಲ ಅಕ್ಕಪಕ್ಕನೇ ಇರೋದು. ಹಂಗಾಗಿ ಎಲ್ಲರ ತಲೂ ಹೊಂದ್ಕೋಬೇಕಾಯ್ತದೆ. ಹೆಂಗೆ ಪರವಾಗಿಲ್ವೇ ಹುಡುಗಿ ಹೊಂದ್ಕತ್ತಾಳೆ ಏನವ? ಹ್ಞೂ ಪರವಾಗಿಲ್ಲಕ್ಕಂತ ಆಕಾಕ. ಏನು ಈಗಿನ ಕಾಲದಾಗ ಏನು ಮದುವೆ ಆದ್ಮೇಕೆಲ್ಲ ಹೊಂದ್ಕತಿರ್ಕಂತೆ. ಮದುವೆಗೆ ಮುಂಚೆ ಎಲ್ಲ ಹಂಗೆ ಅಲ್ವೇ? ಮದುವೆ ಆದ್ಮೇಲೆ ಅವ್ರಿಗೆ ಹೋಯ್ತಾ ಹೋಯ್ತಾ ರೂಢಿ ಆಗೋಯ್ತತೆ. ಏನು ಒಬ್ರು ನೋಡಿ ಒಬ್ರು ಕಲ್ತ್ಕತರ್ಕಂತ ಹಾಕು, ಒಳ್ಳೇದಕ್ಕಂತ ಬಿಡಕ್ಕ. ಇವ್ರೇನಪ್ಪ ಇವರು ಬಾಯ ಬಿಡೋಳ್ರು? ನೋಡೋಣ ಇನ್ನೂ ಹೊಸಿವತ್ತು ಹಿಂಗೆ ಕೇಳಿ ನೋಡೋಣ. ಇವ್ರೇನಾರ ಹೇಳಲಿಲ್ಲ ಅಂದರೆ ಹಂಗೆ ಕೇಳೇ ಬಿಡ್ತೀನಿ ನಾನೇ, ಹಿಂಗೆ ಅಂದ್ರಲ್ಲ ದಿಟ್ವೆ ಅಂತ. ನಿಂಗಮ್ಮನ ವಿಷಯವ ಏಳನೆ ರುಕಿ ಭಾಗ್ಯ ಹಿಂಗೈತೆ ಅಂತ ಇದ್ದಿದ್ದಂಗೆ ಹೇಳಕ್ಕೆ ನಮ್ಗೇನೆ ಏಳನೆ ನಿಂಗಮ್ಮನ ವಿಷಯವ. ಅವ್ವಾಲೇ ಸುಮ್ಮ ಕೂತ್ಕಳೆ ಸುಶೀಲಿ, ನಮ್ಗೆ ಹಾಕಬೇಕು ಇಲ್ಲದೆ ಇರೋ ತಲೆ ಮೇಲೆ ಹೇಳ್ಕೊಳ್ಳೋದು. ಸುಮ್ಕಿದ್ಬಿಡು. ನೋಡಕ್ಕೆ ಬಂದಿರೋದು ಇವ್ರನೇ ಬರ ಮಾಡ್ಕೊಳ್ಳೋದು ಬಿಡೋದು ಇವ್ರಿಗೆ ಬಿಟ್ಟಿದ್ದು. ನಮ್ಗೆ ಯಾಕೆ ಸುಮ್ಮ ಕೂತ್ಕೋ. ನನಗೂ ಯಾಕೋ ಭಾಗ್ಯ ಹೇಳೋದೆ ಸರಿ ಅನ್ನಿಸ್ತೈತೆ. ಸಾವಿತ್ರಕ್ಕ ಸುಮ್ಕಿ ಹೇಳ್ಬಿಡ ನೀನೆ ನಿಂಗೆ ವಿಷಯನೂ. ಪಾಪ ನೋಡಕ್ಕೆ ಒಳ್ಳೆರಂಗೆ ಕಾಣ್ತಾರೆ, ದೊಡ್ಡ ಮನೆತನ ಬೇರೆಯಾ, ಅವಳನ್ನ ಕಟ್ಕೊಂಡು ಒದ್ದಾಡೋದ್ಕಿಂತವ ಸುಮ್ಕಿ ಹೇಳನೆ. ಅವ್ವ ಬೇಡ ತಡಿಗೆ, ಯಾಕೆ ಬೇಕು ಇವ್ರು ಹೋಗಿ ಹಂಗೆ ಹೇಳ್ಬಿಟ್ರೆ ಇವ್ರು ಹಿಂಗೆ ಅಂದ್ರಂತೆ ಅಂತ ಬಿದಿಲು ನಿಂತ್ಕೊಂಡು ನಾವ್ಯಾಕೆ ಕೂಗಿಸ್ಕೋಬೇಕವ? ಬೇಡ ತಡಿ. ನೋಡ್ರಮ್ಮ, ನಾವು ಬೇರೆ ಊರೇ ಇರ್ಬೋದು, ಆದ್ರೂ ಎಲ್ಲರೂ ಮನುಷ್ಯರು ಅಂದಮೇಕೆ ಒಂದು ತಪ್ಪು ಒಪ್ಪು ಇದ್ದೇ ಇರ್ತವೆ. ಒಳ್ಳೇದು ಕೆಟ್ಟದ್ದು ಅಂತ ಇದ್ದೇ ಇರ್ತದೆ. ಹೇಳಿದ್ರೆ ಏನಂತಾರೋ ಯಾರಿಗೆ ಹೇಳ್ತಾರೋ ಅಂತ ಯೋನು ಹೇಳ್ದಂಗೆ ಸುಮ್ಮನಾಗಬೇಡಿ. ಈಗ ನಾವು ನೀವು ಒಳ್ಳೆಯವರು ಅಂತ ಕಾಣೋದಕ್ಕೆ ಬಂದು ನಿಮ್ಮ ತಕ್ಕ ಕೇಳ್ತಾ ಇದ್ದೀವಿ. ಏನು ಭಯ ಪಡಬೇಡಿ ಕಣ್ರವ. ಏನಾರ ಇದ್ದರೆ ಹೇಳಿ, ನಮಗೂ ಮಾಡ್ಕೊಳ್ಳೋಕ್ಕೆ ಬಿಡೋಕ್ಕೆ ಒಂದು ಇದಾಯ್ತದೆ. ಸುಮ್ಕೆ ಆಮೇಲೆ ಮಾಡ್ಕೊಂಡು ನಾಳೆ ದಿನ ನೀವು ಮಕ್ಕ ಕೆಡ್ಸ್ಕೊಂಡಂಗೆ ನೋಡಿ ಇವ್ರು ಹಿಂಗೆ ಹೇಳಿದ್ರು ಅನ್ನೋದೊಂದು ನಿಲ್ತದೆ. ಏನು ಇದ್ದದ್ದು ಇದ್ದಂಗೆ ಹೇಳಿ ಆಟೆಯ. ಅದು ಅದು ಏನು ಇಲ್ಲ ಅಣ್ಣ. ಅಂದರೆ ಹುಡುಗಿ ಮುಂಚೆಗೆ ಒಬ್ಬನ್ನ ಇಷ್ಟಪಟ್ಟಿದ್ಲು. ಅವನು ಏನೋ ಇಲ್ಲ ಬಾಂಬೆಗೆ ಬಿಟ್ಟು ಓಡೋದ ಅಂತ ಅಂದ್ಬಿಟ್ಟು ಏನೋ ಸುದ್ದಿ ಅಣ್ಣ. ನಮಗೂ ಏನು ಪೂರ್ತಿ ವಿಷಯ ಗೊತ್ತಿಲ್ಲ, ಹೇಳಿದ್ರೆ ತಪ್ಪಾಯ್ತತೆ. ಆದ್ರೆ ಹಿಂಗೆ ಇಷ್ಟಪಟ್ಟಿದ್ಲು ಅನ್ನೋದು ಮಾತ್ರ ತಿಕ್ವಯ್ಯ. ಅವನು ಏನೋ ಮೋಸ ಮಾಡಿ ಓದ್ನಂತೆ. ಈಗ ಅದಕ್ಕೆ ಮದುವೆ ಮಾಡೋಣ ಅಂತ ಮಾಡ್ತಾವ್ರೆ. ಆದರೆ ಹೊಂದ್ಕೊಳ್ಳೋದು ಪಂದ್ಕೊಳ್ಳೋದು ಅಂತ ನೀವು ಕೇಳಿದ್ರೆ ಈ ಹುಡುಗಿ ಹೊಸಿಯ ಮನೆಗೆಲ್ಲ ಹೊಂದ್ಕೊಳ್ಳೋದು ಕಮ್ಮಿನೇ ಕನಕ. ನೀವು ಬೇಕಾರೆ ನಾನು ಹಿಂಗೆ ಅಂತೀನಿ ಅನ್ಬೇಡಿ, ಅದು ತಂಗಿ ಮಾಡ್ಕೊಬಿಡ್ರಕ್ಕ. ನಿಮ್ಮ ಅಂತನಕ್ಕೂ ನಿಮ್ಮ ಹುಡುಗಂಗೂ ಭಾರಿ ಚೆನ್ನಾಗಿ ಸೆಟ್ ಆಯ್ತತೆ. ತಂಗಿ ಮಾಡ್ಕೊಬಿಡಕ್ಕ ಹೇಳ್ತೀನಿ. ಹೌದೇ? ಅಯ್ಯೋ ಇಲ್ಲ ಕಣಮ್ಮ, ಯಾವ ತಂಗಿನೂ ಬೇಡ ಏನು ಬೇಡ. ನಾವು ಇದು 2ನೇ ತ ಕೇಳ್ತಾ ಇರೋದು. 2 ತಲೂ ಹಿಂಗೆ ಹೇಳಿದ್ರು. ನೀವು ಹಂಗೆ ಅಂದ್ರೆ ಅವರು ಹಂಗೆ ಅಂದರು. ಅದಕ್ಕೆ ಒಂದಿಬ್ರು ತ ಕೇಳಿದ್ರೆ ಗೊತ್ತಾಯ್ತತೆ. ಒಬ್ರು ತಲೆ ಕೇಳೋದು ಬೇಡ ಅಂತ ಕೇಳ್ದು. ನೀವು ಹಂಗೆ ಅಂತ ಇದ್ದೀರಾ ಅಂದರೆ ಅವ್ರ ಮನೆ ಸಂಬಂಧ ಬೇಡ ನಮಗೆ. ತಂಗಿನೂ ಬೇಡ ಏನು ಬೇಡ. ಅಕ್ಕನೇ ಹಿಂಗೆ ತಂಗಿ ಹೆಂಗೋ ಏನೋ ಬೇಡ ಕಣಮ್ಮ. ಇಲ್ಲ ಕಣ್ಬಿಡಕ್ಕ, ತಂಗಿ ಮಾತ್ರವ. ಅಕ್ಕಂಗೂ ತಂಗಿಗೂ ಅಜ್ಗಜಾಂತರ ವ್ಯತ್ಯಾಸ. ಅಕ್ಕಂಗೆ ತಂಗಿಗೂ ಹೋಲ್ಸಕ್ಕೋಬೇಡಿ. ಇವಳು ತಂಗಿ ಅವಳು ದೊಡ್ಡವಳು ಶಾಂತ ಅವಳೆ ನೋಡಿ. ಶಾಂತನೂ ಇನ್ನೂ ಹೊಸ ಅವಳಿಗೆ ಕೋಪ ಗಿಪ್ಪ ಬರ್ತದೇನೋ ಶಾಂತಂಗೆ. ಇದು ಕದ್ದು ಬರಕ್ಕಲ್ಲ ಕಣಕ ಮಾತ್ರವ. ಭಾರಿ ಅಂದರೆ ಭಾರಿ ಒಳ್ಳೆ ಹುಡುಗಿ ಕಣಕ. ಅವ್ರೇನು ಕೆಟ್ಟರಲ್ಲ ಕಣಕ. ಇವಳೊಬ್ಳು ನಿಂಗಮ್ಮ ಒಬ್ಳು ಮಾಡ್ಕೊಂಡಿದ್ದ ಕೆಲಸಕ್ಕೆ ಎಂಥ ಒಳ್ಳೆ ಮನೆತನ ಅಂತೀಯಕ್ಕ. ಕೆಟ್ಟ ಹೆಸರು ಬಂದಂಗೆ ಆಯಿತು ಆಟಯ್ಯ. ಅದು ಬಿಟ್ರೆ ಇನ್ನೇನಿಲ್ಲ. ಹುಡುಗಿ ಮಾತ್ರ ಚಿನ್ಮೆಯ ಕಣಕ. ಬೇಡ ಬೇಡ ಕಣಮ್ಮ, ಬೇಡ. ಅಯ್ಯೋ ಬೇಡ. ನನಗೆ ಯಾಕೋ ಅವರು ಬೇಡ, ಅವ್ರ ಮನೆತನೂ ಬೇಡ ಅನ್ನಿಸ್ತೈತೆ ಕಣಮ್ಮ. ಅಯ್ಯೋ ಅಕ್ಕನೇ ಹಿಂಗೆ ಅಂದರೆ ಇನ್ನೇ ಈ ತಂಗಿ ಏನಾರಾಗಲಿ ಬೇಡ ಕಣಮ್ಮ. ಈ ಸಂಬಂಧ ಬೇಡ ನಮಗೆ. ಬೇರೆ ಯಾವ್ದಾರ ನಾವು ನೋಡ್ಕೋತೀವಿ. ಹೇಳಿದ್ದಕ್ಕೆ ಮಾತ್ರವ ಭಾರಿ ಉಪಕಾರ ಆಯಿತು ಕಣಮ್ಮ. ಅಣ್ಣ ಹಂಗೆ ಅನ್ನಕೋಬೇಡಿ. ನಿಮಗೆ ತಡ್ರಿ, ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಿಲ್ಲ. ಇಲ್ಲ ಅವ್ರು ಇತ್ಲೈತೆ. ಇಷ್ಟೊತ್ತಿಗೆಲ್ಲ ಬಂದು ಕೆಲಸ ಮಾಡ್ತಾ ಇರೋದಪ್ಪ. ನೋಡ್ತೀನಿ ತಡಿಯಣ್ಣ, ಅಲ್ಲಿ ಕಾಣ್ತದೆ ಎದ್ದು ನಿಂತ್ಕೊಂಡ್ರೆ. ಅವ್ರು ಇತ್ಲಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದು ಕಿತ ಇಲ್ಲಿಂದನೇ ನೋಡಿ. ನೀವಿಂದೇನು ಮನೆಗೆ ಹೋಗಿ ನೋಡೋದು ಬೇಡ, ಇಲ್ಲಿಂದನೇ ನೋಡಿ. ನಿಮ್ಗೆ ಏನಾರ ಇಷ್ಟ ಆಯಿತು ಅಂದರೆ ಸುಮ್ಕೆ ತಂಗಿ ಮಾಡ್ಕೊಬಿಡೋಣ. ನಾನು ಹೇಳ್ತೀನಿ, ನೀವು ದೇಶ ಹುಡುಕಿದ್ರು ಅಂತ ಹುಡುಗಿ ಸಿಗೋಕ್ಕಿಲ್ಲ ಮಾತ್ರ, ಅದಂತೂ ನಿಜ. ಸುಮ್ಕೆ ತಂಗಿ ಮಾಡ್ಕೊಬಿಡಿ. ನಿಮ್ಮ ಹುಡುಗಂಗೂ ಚೆನ್ನಾಗೆ ಕಾಣ್ತದೆ ಜೋಡಿ. ಹ್ಞೂ ಅಲ್ಲಿ ಕಸ ಗುಡಿಸ್ತಾ ಇದೆ ನೋಡೋಣ. ಆ ಕಡೆ ಅಲ್ಲಿ
ಕಸ ಗುಡಿಸ್ತಾ ಇತ್ತಲ್ಲ ಅದೇ ಹುಡುಗಿ ಒಂದಪ್ಪ ಒಂದು ನೋಡಿ ನಿಮ್ಗೆ ಇಷ್ಟ ಆದ್ರೆ ಸುಮ್ಕ ಅದನ್ನ ಮಾಡ್ಕೊಬಿಡಿ ಹೇಳ್ತೀನಿ. ಈ ಹುಡುಗಿಂತವ ನಿಮ್ಗೆ ಅದೇ ಸಂದಾಕಿರ್ತತೆ. ಯಾರವ ಅದೇ ಹಳದಿ ಕಲರ್ ಜಾಕೆಟ್ ಹಾಕಂದು ನೀಲಿ ಕಲರು ಹಳದಿ ಸೀರೆ ಉಟ್ಕೊಂಡೈತಲ್ಲ ಆ ಹುಡುಗಿನೇ. ಹೂ ಕನಕ ಅದೇ ಹುಡುಗಿನೇ ನೋಡು. ಸುಮ್ಕೆ ಆ ಹುಡುಗಿ ಮಾಡ್ಕೊಬಿಡಿ ಹೇಳ್ತೀನಿ. ನಿಮಗೆ ಬಿಟ್ಟು ಸಿಗಕ್ಕಿಲ್ಲ ಅಂತ ಹುಡುಗಿ. ಇವಳೇ ಚೆನ್ನಾಗಿದ್ದಾಳೆ. ನಾನು ಈ ಥರ ಹುಡುಗಿನೇ ಬೇಕು ಅಂತ ಹುಡುಕ್ತಾ ಇದ್ದಿದ್ದು. ನನಗೆ ಅವ್ರೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇವಳು ನೋಡಿದ ತಕ್ಷಣ ಮನ್ಸೊಳಗೆ ಬಂದು ಕೂತ್ಕೊಂಡಂಗೆ ಆಗೋಯ್ತು. ಮದುವೆ ಆದರೆ ಇಂಥ ಹುಡುಗಿ ಆಗಬೇಕಪ್ಪ, ನ್ಯಾಚುರಲ್ ಬ್ಯೂಟಿ. ಈ ಹುಡುಗಿನೂ ಸಂದಾಕೆ ಐತೆ. ಅಯ್ಯೋ ಯಾವ ಹುತ್ತದಾಗ ಯಾವ ಹಾವಿರ್ತತೋ ಏನೋ, ಮಕ ನೋಡಿ ಮಣೆ ಹಾಕಕ್ಕೆ ಆಗಕ್ಕಿಲ್ಲ. ಯಾಕೋ ಬೇಡ. ಹುಡುಗಿ ಸಂದಾಕೈತೆ ಅಕ್ಕ, ಆದ್ರೆ ಯಾರೇ ಆಗ್ಲಿ ಮನೇಲಿ ದೊಡ್ಡೋಳ್ ಬಿಟ್ಟು ಚಿಕ್ಕೋಳ್ ಮಾಡ್ಕೊಡ್ತಾರೇನೆ ಅಕ್ಕ. ಅದು ಕೇಳೋದು ಸರಿ ಹೋಗಕ್ಕಿಲ್ಲ ಕಂದ್ಬಿಡ್ರೆ ಅಕ್ಕ. ತಾಗಿ ಬೇಡ. ಅಕಸ್ಮಾತ್ ಅವ್ರೇನಾರವ ಯಾಕೆ ನಿಂಗಮ್ಮ ಬೇಡ ಈ ಹುಡುಗಿ ಬೇಕು ಅಂತ ಇದ್ದೀರಾ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಈ ಹುಡುಗಿನೇನೋ ತೋರಿಲ್ಲ ಏನಿಲ್ಲ, ನಾವಿಲ್ಲಿ ಇತ್ತ ಕಸ ಗುಡಿಸುವಾಗ ನೋಡ್ರದು. ಕೇಳಿದ್ರೆ ಸುಮ್ಕೆ ಯಾಕೆ ಅವೆಲ್ಲವ ಅಂತ. ಕೇಳಿದ್ರೆ ಕೇಳ್ತಾರೆ ಬಾರಕ, ಕೇಳಿದ್ರೆ ಹೇಳಿ. ನಮ್ಗೆ ಹುಡುಗಂಗೆ ಆ ಹುಡುಗಿ ಮನ್ಸಿಗೆ ಬರಲಿಲ್ಲ, ಈ ಹುಡುಗಿ ದಾರಿಯಾಗಿ ನೋಡಿದ್ನಂತೆ ಬರೋವಾಗ ಇತ್ತ ಕಸ ಗುಡಿಸುವಾಗ. ಅದಕ್ಕೆ ಅವನಿಗೆ ಈ ಹುಡುಗಿ ಮೇಲೆ ಮನ್ಸಾಯ್ತಂತೆ. ನೋಡಿ ಈ ಹುಡುಗಿನ ಮಾಡ್ಕೊಡ್ತೀರ ಏನು ಅಂತ ಕೇಳಿ. ಅದ್ರಾಕೇನೈತೆ? ಯಾರು ಏನಂತಂದ್ರೇನು ನಿಮ್ಮ ಮನೆಗೆ ಬರೋ ಮಾಲ್ ಸಂದಾಕಿರ್ಬೇಕಾಟೆ ನಿಮಗೆ. ಆ ಹುಡುಗಿ ಮಾತ್ರವ ನೀವೇನು ಅನ್ಕೊಂಡು ಬಂದಿದ್ದೀರೋ ಅದಕ್ಕಿಂತ ಒಂದು 50 ಪಟ್ಟು ಹೆಚ್ಚಿಗೆನೇ ಐತೆ ಕಣಕ ಮಾತ್ರ. ಅದಂತೂ ದಿಟ್ವೆಯ ಅಲ್ಲ. ಇವರೆಲ್ಲ ಇತ್ತ ತಿರ್ಕೊಂಡ್ರು ನೋಡಿ, ಈ ಹುಡುಗ ಏನು ತಿರುಗ್ಲೇವಲ್ಲ ಅಂತ. ಏನು ಎಲ್ಲ ಹೆಣ್ಮಕ್ಳನ್ನ ಹಿಂಗೆ ನೋಡ್ತಾ ನಿಂತ್ಕೊತಾನೆ, ಇಲ್ಲ ಇವಳನ್ನ ಮಾತ್ರ ಇಷ್ಟ ಆಗಿ ನೋಡ್ತಾ ನಿಂತವನೆ ಅಂತ. ಇಲ್ಲ ಬೇಡ ಬಿಡ್ರಕ್ಕ. ತಾಗಿ ಹುಡುಗಿ ಏನೋ ಪಾಪ ಸಂದಾಕೈತಿ ಇಲ್ಲ ಅಂತಲ್ಲ, ಅದು ಯಾಕೆ ಬೇಕು? ಅಯ್ಯೋ ನಾವು ಮಕ ನೋಡಿ ಒಳ್ಳೆಯವರು ಅನ್ಕೊಳ್ಳೋದು. ಈಗ ನೋಡಿ ಆ ಹುಡುಗಿನೂ ಒಳ್ಳೆಯವಳು ಅನ್ನಂಗೆ ಇದ್ಲು. ಈಗ ನೀವು ಹೇಳೋದು ನೋಡಿದ್ರೆ ಭಯ ಆಯ್ತತವ. ಬೇಡ ನಮಗೆ ಈ ಮನೆ ಸವಾಸನೆ ಬೇಡ. ನಾವು ಅಲ್ಲೇ ಎಲ್ಲ ನೋಡ್ಕೊತೀವಿ, ಸುಮ್ಕಿರಿ. ಅಲ್ಲ ಅಣ್ಣ, ನೀವೇನೋ ಹಂಗಂತಿದ್ದೀರಾ. ಯಾಕೋ ನಿಮ್ಮ ಮಗ ಇತ್ತ ಕಡೆಗೆ ತಿರ್ಗ್ನೇವಲ್ಲಪ್ಪ. ಏನು ಹುಡುಗಿ ಇಷ್ಟ ಆಯ್ತಾ ಏನಪ್ಪ ಒಂದಪ್ಪ ಕೇಳಿ ನೋಡಿ. ಇಲ್ಲ, ನನಗೆ ಈ ಹುಡುಗಿ ಇಷ್ಟ ಆದ್ಲು ಅಪ್ಪ. ಅಮ್ಮ ಒಂದ್ಸತಿ ಕೇಳಿ ನೋಡಿ ಈ ಹುಡುಗಿನೇನ್ರ ಮಾಡ್ಕೊಡ್ತಾರ ಅಂತ. ಮಾಡಿಕೊಟ್ರೆ ಈ ಹುಡುಗಿನ ಮದುವೆ ಮಾಡ್ಕೋಬೋದು ಅನ್ನಿಸ್ತದೆ. ಅಲ್ಲಿ ಮನೇಲಿ ಹುಡುಗಿ ಒಪ್ಪಿಗೆ ಆಯ್ತೆ ಅಂದ್ರೆ ಮಾತನಾಡ್ಲಿಲ್ಲ. ಅಲ್ಲಿ ಹೆಣ್ಣು ತೋರಿಸ್ತಾನು ಪಾಪ ಆರಾರು ನಿಂತ್ಕೊಂಡು ಕೇಳ್ದ, ಬಾಯೇ ಬಿಡ್ಲಿಲ್ಲ ಸರಿಯಾಕೆ. ನಮ್ಮ ಮನೆಗೆ ಹೋದ್ಮೇಲೆ ಕೇಳ್ತೀವಿ, ನಮ್ಮ ಚಿಕ್ಕಪ್ಪತಿರು ಕೇಳ್ಬೇಕು, ಅವ್ರು ಕೇಳ್ಬೇಕು, ಇವ್ರು ಕೇಳ್ಬೇಕು ಅಂದೆ. ಇಲ್ಲಿ ಯಾರು ಕೇಳೇ ಇಲ್ಲ. ನಿಮ್ಮ ಅಪ್ಪ ಮಾತಾಡ್ತೈತೆ, ನನ್ನೊಂದು ಎಲ್ಲಿಡ್ಲಿ ಅಂತ ಆಲಯ ಮದುವೆ ಮಾಡ್ಕೊತೀನಿ ಕೇಳಿ ಅಂತೀಯಲ್ಲ. ಸುಮ್ಮನಿತ್ಕ. ಇಲ್ಲ ಕಣವ, ನನಗೆ ಈ ಹುಡುಗಿ ನೋಡ್ದೆ ಇಟ್ಕೆ ಇಷ್ಟ ಆಗ್ಬಿಟ್ಲು. ನಂಗೆ ಆ ಹುಡುಗಿ ಏನೋ ಮನ್ಸಿಗೆ ಅಷ್ಟೊಂದು ಬರಲಿಲ್ಲ. ನಂಗೆ ಈ ಹುಡುಗಿ ನೋಡ್ತಿದ್ದಂಗೆ ಭಾರಿ ಇಷ್ಟ ಆಗ್ಬಿಟ್ಲು ಕಣವ. ಅದಕ್ಕೆ ಕೇಳಿ ನೋಡಿ ನಾನು ಇವಳನ್ನೇ ಮದುವೆ ಮಾಡ್ಕೊತೀನಿ. ನಾನು ಅವ್ರ ಮನೆ ಸಂಬಂಧನೇ ಬೇಡ ಅಂತ ಇದ್ದೀನಿ. ಇವನು ಮದುವೆ ಮಾಡ್ಕೊಳಕ್ಕೆ ಹೊಂಟ ಇಲ್ಲ. ಬೇಡ ಬಾ, ಊರಿಗೆ ಹೋಗೋಣ ಸುಮ್ಕೆ. ಎಂಥದ್ದು ಬೇಡ ಅಣ್ಣ. ಹಂಗೆ ಮಾಡಬೇಡಿ. ನಿಮಗೆ ನಿಜವಾಗ್ಲೂ ಇಂಥ ಹುಡುಗಿ ಬಿಟ್ರೆ ಸಿಗಕ್ಕಿಲ್ಲ. ನಮ್ಮ ಮಾತು ಕೇಳಿ, ಒಂದಪ್ಪ ಕೇಳಿ ನೋಡಿ. ಮಾಡಿಕೊಟ್ರೆ ಸುಮ್ಕೆ ಮಾಡ್ಕೊಳ್ಳಿ. ನಿಮ್ಮ ಹುಡುಗಂಗೂ ಇಷ್ಟ ಆಗೈತೆ, ಇನ್ಯಾಕೆ ಕೇಳಿ ನೋಡಿ ಅಣ್ಣ. ಮೂಕನಣ್ಣ, ನಿಮ್ಮ ಹುಡುಗಂಗೂ ಇಷ್ಟ ಆಗೈತೆ ಅಂತೀರಾ, ಸುಮ್ಕೆ ಮಾಡ್ಕೊಳ್ಳಿ. ಆ ಹುಡುಗಿ ಮಾತ್ರವ ನಾವು ಹೇಳ್ತಾ ಇದೀವಲ್ಲ ಊರಾಗಿ, ಅಂಥ ಹುಡುಗಿ ನಿಮಗೆ ಬಿಟ್ಟರು ಸಿಗಕ್ಕಿಲ್ಲ ಮಾತ್ರ. ಅಣ್ಣ ಅಕ್ಕ, ನೀವು ಒಂದು ಕೆಲಸ ಮಾಡಿ. ಅದೇ ನಿಮಗೆ ಹುಡುಗಿ ತೋರಿಸಿದ್ನಲ್ಲ ಅವ್ರ ತಕ್ಕೆ ಒಂದು ಕಿತ ಮಾತಾಡಿ. ನಮ್ಮ ಹುಡುಗಂಗೆ ಆ ಹುಡುಗಿಗಿಂತ ಈ ಹುಡುಗಿ ಮನಸ್ಸಿಗೆ ಬಂದವಳೆ, ಮೂರನೇ ಹುಡುಗಿ ಮಾಡ್ಕೊಡೋದಾರೆ ಈ ಹುಡುಗಿ ಮಾಡ್ಕೊಡಿ, ನಮಗೆ ಭಾರಿ ಇಷ್ಟ ಆಯಿತು ನಮಗೆ ಅಂತ ಅಂದ್ಬಿಟ್ಟು ಒಂದಪ್ಪ ಕೇಳಿ ನೋಡಿ ಏನಂತಾರೆ ಅಂತ. ಯಾರಿಗೆ ಗೊತ್ತು, ಮಾಡಿಕೊಟ್ರೆ ಹೇಳಕ್ಕೆ ಹಾಕಿಲ್ಲ. ನೀವು ಹೇಳೋದು ಸರಿನೇ. ನೋಡೋಣ, ನೀವೇನಂತೀರಿ ಒಂದಪ್ಪ ಕೇಳಿ ನೋಡೋಣ. ಸರಿ ಆಯ್ತು ನಡಿ. ಊರಿಗೆ ಹೋದ್ಮೇಕೆ ಅವ್ನು ಹೆಂಗೂ ಬತ್ತನೆಲ್ಲ ಕೇಳ್ಕೋಗಕ್ಕೆ, ಆಗ ಮಾತಾಡಿದ್ರಾಯ್ತದೆ. ನಡಿ ಹೋಗೋಣ. ಅಕ್ಕ ಆಯ್ತು, ನಿಮ್ಮಿಂದ ಉಪಕಾರ ಆಯ್ತು, ನಾವೇನು ಬರ್ತೀವಿ. ಸರಿ ಕಣ್ರವ, ಆಯ್ತು. ನಿಮ್ಮಿಂದ ಭಾಳ ಉಪಕಾರ ಆದಂಗೆ ಆಯ್ತು. ನನ್ನ ಮಗನಿಗೂ ಆ ಹುಡುಗಿ ಭಾಳ ಮನ್ಸಿಗೆ ಬಂದವಳೆ ಅಂತ ಹೇಳ್ತಾವನೆ. ನೋಡೋಣ, ಮಾತಾಡ್ತೀವಿ, ಬರ್ತೀವಿ ಕಣ್ರವ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ ಅಮ್ಮ. ನಮಸ್ತೆ ಸ್ನೇಹಿತರೆ, ಈ ಕಥೆಯ ಮುಂದುವರೆದ ಭಾಗವನ್ನ ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ, ದಯವಿಟ್ಟು ಹೆಚ್ಚು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಳ್ಳಿಯ ಸೊಗಡನ್ನ ಕಾಪಾಡ್ಕೊಳ್ಳೋ ಇವತ್ತಿನ ನಮ್ಮ ಮೊದಲನೇ ಮಗು ಏನಪ್ಪಾ ಅಂತ ಅಂದ್ರೆ, 2 ಮನೆಗೆ ಒಂದೇ ದೂಲ. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಧನ್ಯವಾದಗಳು ಸ್ನೇಹಿತರೆ.